ಮೇಲೆ ಮೇಲೆ ಹುಣ್ಣಿಮೆಯಲ್ಲಿ ವ್ರತವನ್ನು ಮಾಡುವುದರಿಂದ ಪರಮ ಪುಣ್ಯ ಪ್ರಾಪ್ತವಾಗುತ್ತೆ. ಈ ವ್ರತವನ್ನ ಮನೆಯಲ್ಲಾಗದಿದ್ದರೆ ದೇವಸ್ಥಾನವಾಗಲಿ, ಅದು ಆಗದಿದ್ದರೆ ನದಿ ತೀರ ಅಥವಾ ಒಂದು ಗರಡಿ ಕಟ್ಟೆಯ ಹತ್ರ ಈ महागणपति नमः एकदन्ताय वक्रतुण्डाय तन्नोदन्ति ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ವಿದ್ಯಾ ವ್ಲಾಗ್ಸ್. ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ನಾನು ಫಂಕ್ಷನ್ ಇದೆ, ಸೊ ಅದ್ರ ಪ್ರಿಪ್ರೇಷನ್ ಎಲ್ಲ ಹೇಗಾಗುತ್ತೆ ಅಂತ ತೋರಿಸಿದ್ದೆ ಅಲ್ವಾ. ಸೊ ಎಕ್ಸಾಕ್ಟ್ಲಿ ಇವತ್ತು ಆ ಫಂಕ್ಷನ್ ಡೇ ಬಂದೇ ಬಿಡ್ತು. ಮಕ್ಕಳಿದ್ದಾಗ ಮೆಹಂದಿನೆಲ್ಲ ಇಟ್ಕೊಳಕ್ ಆಗಲ್ವಲ್ಲ, ಸೊ ಹಾಗಾಗಿ ಅವ್ರನ್ನ ಬೇಗ ಬೇಗ ಮಲಗಿಸಿ ಅದಾದ್ಮೇಲೆ ಮಿಡ್ ನೈಟ್ ಅಲ್ಲಿ ಮೆಹಂದಿ ಹಚ್ಕೋತಾ ಇದೀವಿ ಕೈಗೆ. ನೆಕ್ಸ್ಟ್ ಡೇ ಅಡುಗೆಗೆ ನಾವ್ ಯಾರನ್ನು ತರಿಸ್ತಿರ್ಲಿಲ್ಲ, ಸೊ ಮನೆಯವರೇ ಸೇರ್ಕೊಂಡು ಅಡ್ಗೆ ಮಾಡೋಣ ಅಂತೆಲ್ಲ ಪ್ಲಾನ್ ಮಾಡಿದ್ವಿ. ಹಾಗಾಗಿ ರಾತ್ರಿನೇ ಎಲ್ಲಾ ತರಕಾರಿನೆಲ್ಲ ಹೆಚ್ಚಿಕೊಂಡು ಎಲ್ಲ ನೀರಲ್ಲಿ ಹಾಕಿ ರೆಡಿ ಮಾಡಿ ಇಟ್ಟಿದ್ವಿ. ಅವೆಲ್ಲ ಆಗಿ ಮುಗಿಯೋಷ್ಟರಲ್ಲಿ 12:30 ಆಗಿತ್ತು. ಅದಾದ್ಮೇಲೆ ನಾವೇ ಎಲ್ಲ ಸೇರ್ಕೊಂಡು ಹಾಗೆ ಮೆಹಂದಿ ಬಿಡಿಸ್ಬೇಕು ಅಂತ ಬಿಡಿಸ್ತಾ ಇದ್ವಿ. ಇನ್ನು ಅಂತೂ ಇಂತೂ ನಾವೆಲ್ಲ ಸೇರ್ಕೊಂಡು ಮಲ್ಕೋಬೇಕಾದ್ರೆ 3 ಗಂಟೆ ಇಲ್ಲ 2:15 ಆಗಿತ್ತು. ಇನ್ನು ನೆಕ್ಸ್ಟ್ ಡೇ ನಮ್ಮ ಮನೇಲಿ ಫಂಕ್ಷನ್ ಏನು ಅಂತ ಅಂದ್ರೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಹಾಗೂ ನಮ್ ಪಾರು ಅವರ 2ನೇ ಪಾಪುದು ನಾಮಕರಣನ ಇಟ್ಕೊಂಡಿದ್ವಿ. ಸತ್ಯನಾರಾಯಣ ಸ್ವಾಮಿ ಪೂಜೆ ಇಟ್ಕೊಂಡಿದ್ದ ದಿವ್ಸನೇ ನಾಮಕರಣನು ಇಟ್ಕೊಳ್ಳೋಣ ಅಂತ ಹೇಳಿ ಇಷ್ಟು ದಿವಸ ಆಯ್ತು. ಇನ್ನು ಒಳಗಡೆ ಅರ್ಚಕರು ಬಂದು ಪೂಜೆಗೆ ಏನೇನ್ ಬೇಕು ಎಲ್ಲ ರೆಡಿ ಮಾಡ್ಕೋತಾ ಇದ್ರು. ಹಾಗೆ ನೇಮಿಂಗ್ ಸೆರೆಮನಿಗೆ ಏನೇನ್ ಬೇಕೋ ಅದನ್ನ ಮನೆ ಬ್ಯಾಕ್ ಗ್ರೌಂಡ್ ಅಲ್ಲಿ ನಾವು ಡೆಕೋರೇಷನ್ ಎಲ್ಲ ಮಾಡ್ಸಿದ್ವಿ. ಇನ್ನು ಪಾರು ಅವ್ರು ಬೇರೆ ಪೂಜೆ ಕೂರೋದ್ರಿಂದ ಅವ್ರ ಅಪ್ಪನ ಜೊತೆ ಪಾಪುನ ಬಿಟ್ಟು ಅವರು ಆಟ ಆಡಿಸ್ತಾ ಇದ್ರು. ಮೊದ್ಲಿಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ, ಅದಾದ್ಮೇಲೆ ಗಣ ಹೋಮನು ಇಟ್ಕೊಂಡಿದ್ವಿ. ಹಾಗಾಗಿ ಎಲ್ಲಾ ಐನೂರು ಬೇಗ ಬೇಗ ಬಂದು ರೆಡಿ ಮಾಡ್ಕೋತಾ ಇದ್ರು. ಅರ್ಚಕರು ಬಂದು ಬೇಗ ರೆಡಿ ಮಾಡಿರೋದ್ರಿಂದ ಪೂಜೆಗೂ ಅಷ್ಟೇ ಕರೆಕ್ಟ್ ಟೈಮಿಗೆ ಸ್ಟಾರ್ಟ್ ಮಾಡೋ ಹಾಗಾಯ್ತು. ಬೇರೆ ಪೂಜೆಯ ತರ ಯಾವುದೇ ಸಮಯ ನಿಗದಿ ಇಲ್ಲ. ಆದರೆ ವಿಶೇಷವಾಗಿ ಶ್ರಾವಣ ಮಾಸದ ಹುಣ್ಣಿಮೆಯಲ್ಲಿ, ಅದು ಆಗದಿದ್ದರೆ ಯಾವುದಾದ್ರೂ ಒಂದು ತಿಂಗಳಿನ ಹುಣ್ಣಿಮೆಯಲ್ಲಿ ವ್ರತವನ್ನು ಮಾಡುವುದರಿಂದ ಪರಮ ಪುಣ್ಯ ಪ್ರಾಪ್ತವಾಗುತ್ತೆ. ಈ ವ್ರತವನ್ನ ಮನೆಯಲ್ಲಾಗದಿದ್ದರೆ ದೇವಸ್ಥಾನವಾಗಲಿ, ಅದು ಆಗದಿದ್ದರೆ ನದಿ ತೀರ ಅಥವಾ ಒಂದು ಗರಡಿ ಕಟ್ಟೆಯ ಹತ್ರ ಈ ವ್ರತವನ್ನು ಮಾಡಬಹುದು. ನಂತರವಾಗಿ ಈ ವ್ರತವನ್ನ 3 ವರ್ಷಗಳ ಕಾಲ ಅಥವಾ 5 ವರ್ಷಗಳ ಕಾಲ ಅಥವಾ 7 ವರ್ಷಗಳ ಕಾಲ ಈ ವ್ರತವನ್ನು ಮಾಡಿ ಸಾಧ್ಯವಾಗದಿದ್ದರೆ ಆದಿಯಲ್ಲಾಗಲಿ, ಮಧ್ಯದಲ್ಲಾಗಲಿ, ಅಂತ್ಯದಲ್ಲಾಗಲಿ ಈ ವ್ರತವನ್ನು ಸಮಾಪ್ತಿಯನ್ನು ಮಾಡಬಹುದು. ಹಾಗೇನೆ ನಂತರವಾಗಿ ವ್ರತವನ್ನು ಮಾಡುವುದರಿಂದ ಮನೆಯಲ್ಲಿ ಸುಖ ಸಂತೋಷ ನೆಮ್ಮದಿ. ಇನ್ನು ಸತ್ಯನಾರಾಯಣ ಸ್ವಾಮಿ ಪೂಜೆ ಆದ್ಮೇಲೆ ನಮ್ ಪುಟಾಣಿಗೆ ಹೆಸರಿಡೋಕೆ ಅಕ್ಕಿಲಿ ಈ ತರ ಬರ್ಸ್ತಾ ಇದ್ರು. ಇನ್ನು ನಮ್ ಕಡೆ ಎಲ್ಲ ನಾಮಕರಣ ದಿವ್ಸನೇ ಅಲ್ಲೇ ಕಿವಿಲಿ 3 ಸಲ ಹೇಳಿ ಮಕ್ಕಳಿಗೆ ಹೆಸರನ್ನ ಇಡ್ತಾರೆ. ಸೊ ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ಈ ತರ ಅಕ್ಕಿಲಿ ಬರ್ಸಿ ಅವರ ಹೆಸರನ್ನ, ನಕ್ಷತ್ರನ ಎಲ್ಲ ಬರೆಸ್ತಾರೆ. ಸೊ ಹಾಗಾಗಿ ಪಾರು ಅವರ ತಮ್ಮನ್ನ ತೊಡೆ ಮೇಲೆ ಕೂರಿಸ್ಕೊಂಡು, ಅಂದ್ರೆ ಸೋದರ ಮಾವ, ಅವನಿಗೆ ಹೆಸರನ್ನ ಇಡ್ತಾ ಇದ್ದಾರೆ. ನಮ್ ಪುಟಾಣಿ ಅಂತೂ ತುಂಬಾನೇ ಕ್ಯೂರಿಯಸ್ ಆಗಿದೆ ಏನ್ ಮಾಡ್ತಾ ಇದ್ದಾರೆ ಅಂತ. ಅವನಿಗೀಗ ಆಲ್ರೆಡಿ 9 ಮಂತ್ಸ್ ರನ್ನಿಂಗ್ ಆಗ್ತಾ ಇರೋದ್ರಿಂದ ಅವನಿಗೀಗೆಲ್ಲ ಗೊತ್ತಾಗುತ್ತಲ್ಲ. ಸೊ ಹಾಗಾಗಿ ತುಂಬಾ ಕ್ಯೂರಿಯಸ್ ಆಗಿ ತುಂಬಾ ಆಕ್ಟಿವ್ ಆಗಿದ್ದ. ಈ ಸಲ ನಮ್ಮ ಮನೆ ಗೃಹ ಪ್ರವೇಶ ಆಗಿದ್ದಾದ್ಮೇಲೆ ಇದು 3ನೇ ಸಲ ಸತ್ಯನಾರಾಯಣ ಸ್ವಾಮಿ ಪೂಜೆನ ಮನೆಯಲ್ಲಿ ಮಾಡಿಸ್ತಾ ಇದ್ದೀವಿ. ಹೇಗಿದ್ರು ಪೂಜೆ ಮಾಡಿಸ್ತಾ ಇದೀವಲ್ಲ, ಅದ್ರ ಜೊತೆಗೇನೆ ಪಾಪು ನಾಮಕರಣನೂ ಮಾಡೋಣ, ತೊಟ್ಲಿಗೆ ಹಾಕೋ ಶಾಸ್ತ್ರನೂ ಮಾಡೋಣ ಅಂತ ಹೇಳಿ ಈ ಸಲ ಅರೇಂಜ್ಮೆಂಟ್ ನ ಮಾಡ್ಕೊಂಡಿದೀವಿ. ಇನ್ನು ನಮ್ಮಮ್ಮನ ಕಡೆ ಎಲ್ಲ 30 ದಿವಸದೊಳಗಡೆ ಇಲ್ಲಾಂದ್ರೆ 16 ದಿವಸದಲ್ಲೇ ತೊಟ್ಲಿಗೆ ಹಾಕಿ ಮಗುಗೆ ನಾಮಕರಣನ ಮಾಡ್ತೀವಿ. ಆದ್ರೆ ಈ ಕಡೆ 1 ವರ್ಷ ತನಕನೂ ಮಗುವಿಗೆ ನಾಮಕರಣ ಮಾಡ್ತಾರೆ. ಸೊ ಹಾಗಾಗಿ ಈ ಸಲ ನಮ್ ಪುಟಾಣಿಗೆ 9 ತಿಂಗಳು ಆದ್ಮೇಲೆ, ಅಂದ್ರೆ ಪಾರು ಅವರು ಬಾಣಂತನ ಮುಗಿಸ್ಕೊಂಡು ಇಲ್ಲಿ ಅತ್ತೆ ಮನೆಗೆ ಬಂದಿದ್ದ ಆದ್ಮೇಲೆನೆ ನಾವು ನಾಮಕರಣನ ಇಟ್ಕೊಂಡಿದೀವಿ. ಇನ್ನು ಪುಟಾಣಿಗೆ ಹೆಸರೆಲ್ಲ ಬರ್ಸಿದ್ದೆಲ್ಲ ಆದ್ಮೇಲೆ ಸ್ವಲ್ಪ ಸ್ವಲ್ಪನೇ ಎಲ್ಲಾರು ಜೇನುತುಪ್ಪನ ನೆಕ್ಕಿಸ್ತಾ ಇದ್ರು. ಜೇನುತುಪ್ಪ ಸ್ವಲ್ಪ ಸ್ವೀಟ್ ಆಗಿರೋದ್ರಿಂದ ಎಲ್ಲಾರ್ಗೂ ಇಷ್ಟ ಆಗುತ್ತೆ. ಸೊ ಹಾಗಾಗಿ ನಮ್ ಪುಟಾಣಿ ತಿನ್ನಿಸ್ಬೇಕಾದ್ರೆಲ್ಲ ಸುಮ್ನೆ ತಿನ್ನಿಸ್ಕೊತಿದ್ದ, ಯಾಕಂದ್ರೆ ಅದು ಸ್ವೀಟ್ ಅಲ್ವಾ, ಅವನಿಗೂ ಒಂಥರ ಇಷ್ಟ ಆಯ್ತು. ಇನ್ನು ಪಾರೋರ್ ಅಪ್ಪನೂ ಹೋಗಿ ಫಸ್ಟಿಗೆ ಜೇನುತುಪ್ಪ ಎಲ್ಲ ನೆಕ್ಸಿದ್ರು. ತಾತ ಆಗಿರೋದ್ರಿಂದ ತುಂಬಾನೇ ಇಷ್ಟ ಅವನಿಗೆ. ಅದಾದ್ಮೇಲೆ ಅವ್ರ ಚಿಕ್ಕಪ್ಪ, ನಾನು ಎಲ್ಲಾರು ಹೋಗಿ ಸ್ವಲ್ಪ ಸ್ವಲ್ಪನೇ ಜೇನುತುಪ್ಪನ ನೆಕ್ಸಿದ್ವಿ. ಪೂಜೆ ಆಗ್ಬೇಕಾದ್ರೆ ನಮ್ ಸಚ್ಚಿ ಭಾವನ ಇಬ್ರು ಮಕ್ಳು ಗೋಳಾಡ್ಸಕ್ ಸ್ಟಾರ್ಟ್ ಮಾಡಿದ್ರು. ಈ ಚಿಕ್ಕ ಮಕ್ಳಿಗಿಂತ ಜಾಸ್ತಿ ದೊಡ್ಡ ಮಕ್ಳೇ ಸ್ವಲ್ಪ ಗೋಳಾಡ್ಸೋದ್ರಲ್ಲಿ ಹೆಚ್ಚಾಗಿದ್ರು.
ಅಕ್ಕಿಲಿ ಬರ್ಸಿದ್ದು ಆಮೇಲೆ ನಕ್ಷತ್ರ ಎಲ್ಲ ಬರ್ಸಿ ಎಲ್ಲ ಆದ್ಮೇಲೆ ಪಾಪು ಕಿವಿಲಿ ಸೋದ್ರ ಮಾವ ಅವನ ಹೆಸರನ್ನ 3 ಸಲ ಜೋರಾಗಿ ಹೇಳ್ತಾನೆ. ಅದಾದ್ಮೇಲೆ ಅವ್ರ ಅಮ್ಮ ಅಪ್ಪ ಎಲ್ಲಾರು 3 ಸಲ ಪಾಪು ಹೆಸರನ್ನ ಹೇಳಿದ್ರು. ನಮ್ ಪುಟಾಣಿ ಯಾಕೋ ಗೊತ್ತಿಲ್ಲ ಇವತ್ತು ಫ್ರೆಶ್ ಮೂಡ್ ಅಲ್ಲಿ ಇದ್ದ. ಸೊ ಹಾಗಾಗಿ ಅಷ್ಟೊಂದು ಹಠ ಮಾಡ್ತಾ ಇರ್ಲಿಲ್ಲ. ತುಂಬಾನೇ ಆಕ್ಟಿವ್ ಆಗಿ ಖುಷಿಯಿಂದ ಶಾಸ್ತ್ರನೆಲ್ಲ ನೀಟಾಗಿ ಮಾಡಿಸ್ಕೊಂಡ. ಇನ್ನು ವಂಶಿ ದಶು ಎಲ್ಲ ತಮ್ಮನ್ಗೆ ಏನೋ ಹೆಸರಿಡ್ತಿದ್ದಾರೆ ಅಂತ ಹೇಳಿ ತುಂಬಾನೇ ಕ್ಯೂರಿಯಸ್ ಆಗಿ ನೋಡ್ತಾ ಕೂತಿದ್ರು. ಹೆಸರಿಟ್ಟಿದ್ದೆಲ್ಲ ಆದ್ಮೇಲೆ ನೆಕ್ಸ್ಟ್ ಗೆ ಗಣಹೋಮ ಮಾಡಿದ್ರು. ಅಂದ್ರೆ ಹೆಸರಿಡೋದು ಕರೆಕ್ಟ್ ಟೈಮಿಗೆ ಇಡ್ಬೇಕಿತ್ತು. ಸೊ ಹಾಗಾಗಿ ಗಣಹೋಮನ ಅದಾದ್ಮೇಲೆ ಇಟ್ಕೊಂಡ್ರು. ನಾನು ಸ್ವಲ್ಪ ಆಚೆ ಈಚೆ ಓಡಾಡ್ತಾ ಇರೋದ್ರಿಂದ ಪಾಪುನ ಪಾರೋರಪ್ಪ ಎತ್ಕೊಂಡಿದ್ರು. ಈ ಗಣಹೋಮ ಎಲ್ಲ ನಮ್ ಕಡೆ ಸ್ವಲ್ಪ ಬೇರೆ ತರ ಮಾಡ್ತಾರೆ, ಇಲ್ಲಿ ಇನ್ನೊಂದ್ ತರ ಮಾಡ್ತಾರೆ. ಸೊ ಒಂದೊಂದ್ ಕಡೆಗೆ ಹೋಗ್ತಾ ಇದ್ದಾಗೆ ಅಲ್ಲಿ ತುಂಬಾ ಡಿಫ್ರೆಂಟ್ ಆಗಿ ಪೂಜೆಗಳನ್ನ ಮಾಡ್ತಾರೆ. ಗಣಹೋಮ, ಸತ್ಯನಾರಾಯಣ ಸ್ವಾಮಿ ಪೂಜೆ ಹಾಗೂ ಕತೆ ಎಲ್ಲ ಆಯ್ತು. ಅದಾದ್ಮೇಲೆ ಇನ್ನು ಪಾಪುನ ತೊಟ್ಲಿಗೆ ಹಾಕೋ ಶಾಸ್ತ್ರ ಮಾಡೋಣ ಅಂತ ಹೇಳಿ ಇಲ್ಲಿ ರೆಡಿ ಮಾಡ್ಕೋತಾ ಇದ್ವಿ. ಇನ್ನು ಪಾರು ಅವರು ಸೀಮಂತದಲ್ಲಿ ಹುಟ್ಟಿರೋ ಸೀರೆನ ತೊಟ್ಲಿಗೆ ಹಾಸಿ ಅದಾದ್ಮೇಲೆ ಫಸ್ಟಿಗೆ ಗುಂಡು ಕಲ್ನ ಇಟ್ಟು ಅದಕ್ಕೆ ಪೂಜೆನ ಮಾಡ್ತಾರೆ. ಯಾಕಂದ್ರೆ ಫಸ್ಟಿಗೆ ಗುಂಡು ಕಲ್ನ ಇಟ್ಟು ತೊಟ್ಲಲ್ಲಿ ತೂಗಿ ಅದಾದ್ಮೇಲೆ ಪಾಪುನ ಮಲಗಿಸಿ ನಾಮಕರಣನ ಮಾಡ್ತಾರೆ. ನಮ್ಮೂರ್ ಕಡೆನೂ ಈ ತರ ಶಾಸ್ತ್ರಗಳಿದಾವೆ. ಆದ್ರೆ ಈ ತರ ಗುಂಡು ಕಲ್ನ ಇಟ್ಟು ಮಲಗಿಸಿ ಅದಾದ್ಮೇಲೆ ಪಾಪುನ ನಾಮಕರಣ ಮಾಡೋದೆಲ್ಲ ಇಲ್ಲ. ಡೈರೆಕ್ಟ್ ಆಗಿ ಮಕ್ಕಳ ನಾಮಕರಣನೇ ಮಾಡ್ತೀವಿ. ಇಲ್ಲಿ ಗುಂಡು ಕಲ್ನ ಬದಲಿಗೆ ವೀಳ್ಯದೆಲೆ ಅಡಿಕೆ ಇಟ್ಟು ಶಾಸ್ತ್ರನ ಮಾಡ್ತಾರೆ ನಮ್ ಕಡೆ. ಅದು ನನಗೆ ಎಕ್ಸಾಕ್ಟ್ ಆಗಿ ಹೀಗೆ ಅಂತಲೇ ಗೊತ್ತಿಲ್ಲ. ಇಲ್ಲಿ ಹೊರಗಡೆ ಗುಂಡು ಕಲ್ನ ಇಟ್ಟು ಅದಕ್ಕೆ ಅರಿಶಿನ ಕುಂಕುಮ ಹಚ್ಚಿ ಆಮೇಲೆ ಅದಕ್ಕೆ ಕಂಕಣನು ಕಟ್ಟಿ ಅದಾದ್ಮೇಲೆ 5 ಮುತ್ತೈದೆಯರಿಂದ ಪೂಜೆ ಮಾಡಿಸ್ತಾರೆ. ನಮ್ ಪುಟಾಣಿ 9 ತಿಂಗಳಾದ್ರೂ ತೊಟ್ಲಲ್ಲಿ ಮಲಗಿರ್ಲಿಲ್ಲ. ಸೊ ಹಾಗಾಗಿ ಇಲ್ಲಿ ರೆಂಟಿಗೆ ಅಂತ ತೊಟ್ಲಿನ ತರಿಸಿದ್ವಿ. ಇನ್ನು ತಂದಿರೋ ತೊಟ್ಲಿಗೆ ಅಲಂಕಾರ ಮಾಡಿ ಅದಾದ್ಮೇಲೆ ಗುಂಡು ಕಲ್ಲಿಗೆ ಪೂಜೆ ಎಲ್ಲ ಮಾಡಿ ಆದ್ಮೇಲೆ ತೊಟ್ಲಿಗೂ ಪೂಜೆ ಮಾಡಿದ್ರು. ನಾವು ಮನೆ ಹೊರಗಡೆನೆ ಡೆಕೋರೇಷನ್ ಎಲ್ಲ ಮಾಡಿ ಅಲ್ಲೇ ತೊಟ್ಲು ಶಾಸ್ತ್ರ ಮಾಡೋದು ಅಂತ ಅನ್ಕೊಂಡಿದ್ವಿ. ಆದ್ರೆ ಹೊರಗಡೆ ಪಾಪುನ ತೊಟ್ಲಿಗೆ ಹಾಕ್ಬಾರ್ದು, ಮನೆ ಒಳಗಡೆನೆ ತೊಟ್ಲು ಶಾಸ್ತ್ರ ಮಾಡ್ಬೇಕು ಅಂತ ಹೇಳಿದಕ್ಕೆ ಆ ತೊಟ್ಟಲ್ನ ಒಳಗಡೆ ತಂದು ಇಲ್ಲಿ ಒಳಗಡೆ ಪೂಜೆನ ಮಾಡಿ ಇಲ್ಲೇ ತೊಟ್ಲು ಶಾಸ್ತ್ರನ ಮಾಡಿದ್ವಿ. ಆಮೇಲೆ ನೇಮ್ ರಿವೀಲ್ ಎಲ್ಲ ಹೊರಗಡೆನೆ ಮಾಡೋಣ ಅಂತ ಹೇಳಿ ಅಲ್ಲೇ ಅರೇಂಜ್ಮೆಂಟ್ ನ ಮಾಡ್ಸಿದ್ವಿ. ಇನ್ನು ತೊಟ್ಲಿಗೆ ಪೂಜೆ ಎಲ್ಲ ಮಾಡಿದ್ದೆಲ್ಲ ಆದ್ಮೇಲೆ ಗುಂಡು ಕಲ್ನ ಇಟ್ಟು ಅಂದ್ರೆ ಅದ್ರಲ್ಲಿ ತೊಟ್ಲಲ್ಲಿ ಗುಂಡು ಕಲ್ನ ಮಲಗಿಸಿ ಸೇಮ್ ಮಕ್ಳಿಗೆ ಹೇಗ್ ನಾಮಕರಣ ಮಾಡ್ತೀವಿ ನೋಡಿ, ಸೊ ಹಾಗೆ ಮಾಡಿದ್ವಿ. ಅಂದ್ರೆ ಪಾಪುನ ಹೇಗೆ ತೊಟ್ಲು ಅಡಿಯಲ್ಲಿ 3 ಸಲ ಕೊಟ್ಟು ಅದಾದ್ಮೇಲೆ ತೊಟ್ಲಲ್ಲಿ ಮಲಗಿಸ್ತೀವಲ್ಲ, ಸೊ ಹಾಗೇನೆ ಇಲ್ಲಿ ಗುಂಡು ಕಲ್ನ 3 ಸಲ ಆ ಕಡೆಯಿಂದ ಈ ಕಡೆ ಕೊಟ್ಟು ಅದಾದ್ಮೇಲೆ ಅದ್ರಲ್ಲಿ ಮಲಗಿಸ್ತಾರೆ. ಇನ್ನು ಪಾಪುನು ತೊಟ್ಲಲ್ಲಿ ಮಲಗಿಸಿ ತೂಗಿ ಅದಾದ್ಮೇಲೆ ಹೊರಗಡೆ ನೇಮ್ ರಿವೀಲಿಗೋಸ್ಕರ ಕರ್ಕೊ ಬಂದ್ವಿ. ಹಾಗಂತ ನಾವು ನಮ್ ಪುಟಾಣಿಗೆ ಏನಂತ ಹೆಸರಿಟ್ವಿ ಗೊತ್ತಾ? ವಿಭವ್ ಅಂತ ಹೆಸರಿಟ್ಟಿದೀವಿ. ನಮ್ ಪುಟಾಣಿಗೆ ಜಾತಕ ತೋರಿಸಿದಾಗ ಬಿ ಲೆಟರ್ ಅಲ್ಲಿ ಹೆಸರು ಬಂದಿತ್ತು. ಸೊ ಹಾಗಾಗಿ ಅವನಿಗೆ ವಿಭವ್ ಅಂತ ಹೆಸರಿಟ್ವಿ. ಪೂಜೆ ಎಲ್ಲ ಮುಗಿಯುವಷ್ಟರಲ್ಲಿ ಜೋರಾಗಿ ಮಳೆನೂ ಬಂತು. ಸೊ ಹಾಗಾಗಿ ನಮ್ದು ಪಾರ್ಕಿಂಗ್ ಅಲ್ಲಿ ಊಟಕ್ಕೆಲ್ಲ ಅರೇಂಜ್ಮೆಂಟ್ ನ ಮಾಡಿದ್ವಿ. ಸೊ ಇದಿಷ್ಟು ನಮ್ಮ ಮನೆಯ ಸತ್ಯನಾರಾಯಣ ಸ್ವಾಮಿ ಹಾಗೂ ನಮ್ ಪುಟಾಣಿ ನೇಮಿಂಗ್ ಸೆರೆಮನಿ ಆಗಿತ್ತು. ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿರುತ್ತೆ ಅಂತ ಅನ್ಕೋತಾ ಇದ್ದೀನಿ. ಹಾಗಾದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.